ನಮಸ್ಕಾರಗಳು ಮಿಥುನ ರಾಶಿಯ ಬಂಧುಗಳೇ. ಸದಾಕಾಲ ಎರಡು ಆಲೋಚನೆಗಳ ನಡುವೆ ತೊಳಲಾಡುತ್ತಿದ್ದ ನಿಮಗೆ ಇಂದು ಆ ವಿಧಿಯೇ ಒಂದು ಸ್ಪಷ್ಟ ದಾರಿಯನ್ನು ತೋರಿಸಲಿದ್ದಾನೆ. ಹೌದು, ಬುದ್ಧಿಕಾರಕ ಬುಧನ ಆಧಿಪತ್ಯದಲ್ಲಿರುವ ಮಿಥುನ ರಾಶಿಯವರು ಇಂದು ಫೆಬ್ರವರಿ 19ರಂದು ಒಂದು ಅಚ್ಚರಿಯ ಸುದ್ದಿ ಕಾದಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೈಗೆ ಬಾರದ ಆ ಒಂದು ಕನಸು, ಅದು ಉದ್ಯೋಗವಿರಲಿ ಅಥವಾ ಪ್ರೇಮವಿರಲಿ, ಇಂದು ನಿಮ್ಮ ಅಂಗೈಗೆ ಬಂದು ಬೀಳುವ ಸಮಯ ಹತ್ತಿರವಾಗಿದೆ. ಮಿಥುನ ರಾಶಿಯವರೇ, ನೀವು ಇಂದು ಮಾಡುವ ಒಂದು ಸಣ್ಣ ಮಾತು ಅಥವಾ ನಿರ್ಧಾರ ನಿಮ್ಮ ಬದುಕಿನ ಮುಂದಿನ 10 ವರ್ಷಗಳ ದಿಕ್ಕನ್ನೇ ಬದಲಿಸಬಹುದು. ಇವತ್ತು ನಿಮ್ಮ ರಾಶಿಯಲ್ಲಿ ಭಾಗ್ಯೋದಯದ ಸಂಕೇತಗಳಿವೆ. ಆ ವಿಶೇಷ ಕ್ಷಣ ಯಾವುದೇ, ನೀವು ತಪ್ಪಿಸಲೇಬೇಕಾದ ಆ ಒಂದು ಆಪತ್ತು ಏನು, ಎಲ್ಲವನ್ನ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ಈ ವಿಡಿಯೋವನ್ನು ನೋಡದೆ ನಮ್ಮ ಜೊತೆಗಿರಿ. ಮಿಥುನ ರಾಶಿಯ ಅಧಿಪತಿ ಬುಧ. ಇಂದು ಬುಧನು ನಿಮ್ಮ ರಾಶಿಯ ಮೇಲೆ ಬಲವಾದ ಪ್ರಭಾವ ಬೀರುತ್ತಿದ್ದಾನೆ. ಬುಧ ಗುರು ಸಂಬಂಧ. ಇಂದು ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇರುತ್ತದೆ. ಚಂದ್ರ ಸ್ಥಾನ. ಮನಸ್ಕಾರಕ ಚಂದ್ರನು ಇಂದು ನಿಮ್ಮ ರಾಶಿಗೆ 10ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಕೌಟುಂಬಿಕ ಮತ್ತು ವೃತ್ತಿ ಜೀವನದಲ್ಲಿ ಸಮತೋಲನ ಕಂಡುಬರುತ್ತದೆ. ಇಂದು ಬುಧ ಆದಿತ್ಯ ಯೋಗದ ಸಣ್ಣ ಪ್ರಭಾವವನ್ನು ನೀಡಲಿದ್ದು ಸರ್ಕಾರಿ ಯೋಗಗಳಲ್ಲಿ ಯಶಸ್ಸು ಸಿಗಲಿದೆ. ಇನ್ನು ನೌಕರರಿಗೆ, ಮಿಥುನ ರಾಶಿಯ ಉದ್ಯೋಗಿಗಳೇ, ಇಂದು ಕಚೇರಿಯಲ್ಲಿ ನಿಮ್ಮ ಬುದ್ಧಿವಂತಿಕೆಗೆ ದೊಡ್ಡ ವೇದಿಕೆ ಸಿಗಲಿದೆ. ಸಂಕೀರ್ಣವಾದ ಸಮಸ್ಯೆಗಳನ್ನು ನೀವು ಚೀಟಿಕೆ ಹೊಡೆಯುವುದರೊಳಗೆ ಬಗೆಹರಿಸುವುದನ್ನು ನೋಡಿ ನಿಮ್ಮ ಬಾಸ್ ಆಶ್ಚರ್ಯವಾಗುತ್ತಾರೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಂದು ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಬಗ್ಗೆ ಶುಭ ಸುದ್ದಿ ಸಿಗಲಿದೆ. ವ್ಯಾಪಾರಸ್ಥರಿಗೆ, ನೀವು ಹೂಡಿಕೆ ಮಾಡಿದ್ದ ಹಣ ಇಂದು ದುಪ್ಪಟ್ಟಾಗಿ ವಾಪಸ್ ಬರಲಿದೆ. ವಿಶೇಷವಾಗಿ ಕಮ್ಯುನಿಕೇಷನ್, ಮೀಡಿಯಾ, ಬರವಣಿಗೆ ಅಥವಾ ಟ್ರಾವೆಲಿಂಗ್ ಏಜೆನ್ಸಿ ನಡೆಸುತ್ತಿರುವವರಿಗೆ ಇಂದು ಗೋಲ್ಡನ್ ಡೇ ಎಂದೇ ಹೇಳಬಹುದು. ಹೊಸ ಕಾಂಟ್ರಾಕ್ಟರ್ಗಳು ನಿಮಗೆ ಹುಡುಕಿಕೊಂಡು ಬರುತ್ತವೆ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಇಂದು ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಹೊಂದಿರಬೇಕು. ಆರ್ಥಿಕವಾಗಿ ಮಿಥುನ ರಾಶಿಯವರಿಗೆ ಇಂದು ಸಂಭ್ರಮದ ದಿನ. ಹಠಾತ್ ಧನಲಾಭ. ಬಹಳ ದಿನಗಳಿಂದ ಮರೆತೇ ಹೋಗಿದ್ದ ಹಳೆಯ ಠೇವಣಿಗಳು ಅಥವಾ ವಿಮಾ ಹಣ ಇಂದು ನಿಮ್ಮ ಕೈ ಸೇರಬಹುದು. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅಂದು ಅದನ್ನು ವಾಪಸ್ ಕೇಳಲು ಸರಿಯಾದ ಸಮಯ. ನಿಮ್ಮ ಮಾತು ಎಷ್ಟೇ ಮೃದುವಾಗಿರುತ್ತದೆ ಎಂದರೆ ಎದುರಾಳಿಯ ಹಣ ನೀಡಲು ಒಪ್ಪಿಕೊಳ್ಳುತ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡುವವರು ಇಂದು ಲಾಭದಾಯಕ ದಿನ. ಆದರೆ ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆ ಇರಲಿ. ಮಿಥುನ ರಾಶಿಯವರ ಪ್ರೇಮ ಜೀವನದಲ್ಲಿ ಇಂದು ಹೊಸ ಚೈತನ್ಯ ಮೂಡಲಿದೆ. ದಾಂಪತ್ಯ ಸಂಗಾತಿಯೊಂದಿಗೆ ಕಳೆದ ಕಹಿ ನೆನಪುಗಳು ದೂರವಾಗಿ ಇಬ್ಬರ ನಡುವೆ ಪ್ರೀತಿ ಮರುಕಳಿಸಲಿದೆ. ಇಂದು ಸಂಜೆ ನೀವು ಸಂಗಾತಿಯೊಂದಿಗೆ ಎಲ್ಲಾದರೂ ಶಾಪಿಂಗ್ ಅಥವಾ ಲಾಂಗ್ ಡ್ರೈವ್ ಹೋಗುವಾಗ ಪ್ಲಾನ್ ಮಾಡಬಹುದು. ಅವಿವಾಹಿತರಿಗೆ, ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಇಂದು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಅತ್ಯುತ್ತಮ ದಿನ. ನಿಮ್ಮ ಮಾತುಗಳು ಅವರ ಮನ ಗೆಲ್ಲುವುದು ಗ್ಯಾರಂಟಿ. ಮಕ್ಕಳ ಕಡೆಯಿಂದ ನೆಮ್ಮದಿಯಿಂದ ಸುದ್ದಿ ಕೇಳುವಿರಿ. ಮನೆಯ ಹಿರಿಯ ಆರೋಗ್ಯ ಸುಧಾರಿಸಲಿದೆ. ಆರೋಗ್ಯದ ದೃಷ್ಟಿಯಿಂದ ಮಿಥುನ ರಾಶಿಯವರು ಇಂದು ಚುರುಕಾಗಿರುತ್ತಾರೆ. ಆದರೆ ಅತಿಯಾದ ಆಲೋಚನೆಗಳಿಂದ ರಾತ್ರಿ ವೇಳೆ ನಿದ್ರಾಹೀನತೆ ಉಂಟಾಗಬಹುದು. ಶ್ವಾಸಕೋಶ ಅಥವಾ ಭುಜದ ನೋವಿನ ಸಮಸ್ಯೆ ಇರುವವರು ಇಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಸಂಜೆ ವೇಳೆ ಪ್ರಾಣಾಯಾಮ ಅಥವಾ ದೀರ್ಘವಾಗಿ ಉಸಿರಾಡುವ ವ್ಯಾಯಾಮ ಮಾಡಿ. ಇಂದು ನಿಮ್ಮ ಮೆದುಳಿಗೆ ಶಾಂತಿ ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಹೊಸ ವಿಷಯಗಳು ಕಲಿಯುವ ಆಸಕ್ತಿ ಹೆಚ್ಚುತ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುತ್ತಿರುವವರಿಗೆ ಇಂದು ಏಕಾಗ್ರತೆ ಸಿಗಲಿದೆ. ಪುಸ್ತಕಗಳಲ್ಲಿ ಓದುವುದು ಅಥವಾ ಹೊಸ ಭಾಷೆಯನ್ನು ಕಲಿಯಲು ಇದು ಸಕಾಲ. ಇಂದು ಶುಭ ಸಂಖ್ಯೆ
5 ಮತ್ತು 9 ಆಗಿರುತ್ತದೆ. ಮಿಥುನ ರಾಶಿಯವರೇ, ಶುಭ ಬಣ್ಣ ಹಸಿರು ಮತ್ತು ಗಿಣಿ ಹಸಿರು ಆಗಿರುತ್ತದೆ. ಶುಭ ಸಮಯ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 12:30 ಶುಭ ದಿನವಾಗಿರುತ್ತದೆ. ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಾದರೆ ಈ 1.5 ಗಂಟೆ ಸಮಯದಲ್ಲಿ ಮಾಡಿ. ವರ್ಜಿಸಬೇಕಾದ ಬಣ್ಣ ಇಂದು ಕಡು ಕೆಂಪು ಬಣ್ಣವನ್ನು ಆದಷ್ಟು ತಪ್ಪಿಸಿ. ಮಿಥುನ ರಾಶಿಯವರೇ, ಇಂದು ನಿಮ್ಮ ಅದೃಷ್ಟವನ್ನು ವೃದ್ಧಿಸಿಕೊಳ್ಳಲು ಈ ಸರಳ ಪರಿಹಾರ ಮಾಡಿ. ಪರಿಹಾರ: ಇಂದು ಬೆಳಿಗ್ಗೆ ಸ್ನಾನದ ನಂತರ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ 21 ಗರಿಕೆಗಳನ್ನು ಅರ್ಪಿಸಿ. ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಬೇಳೆಯನ್ನು ಬಡವರಿಗೆ ದಾನ ಮಾಡಿ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಮಿಥುನ ರಾಶಿಯವರೇ, ನಿಮ್ಮಲ್ಲಿರುವ 2 ಮುಖದ ಪ್ರತಿಭೆ ಇಂದು ಜಗತ್ತಿಗೆ ಪರಿಚಯವಾಗಲಿದೆ. ನಿಮ್ಮ ಮಾತು ಮತ್ತು ಮೌನದ ನಡುವೆ ಸಮತೋಲನವಿರಲಿ. ಈ ದಿನವು ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇನೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಮಿಥುನ ರಾಶಿಯ ಮಿತ್ರರಿಗೂ ಹಾಗೂ ಕುಟುಂಬದವರಿಗೂ ತಪ್ಪದೆ ಶೇರ್ ಮಾಡಿ. ದೈನಂದಿನ ರಾಶಿ ಫಲಗಳಿಗಾಗಿ ನಮ್ಮ ಚಾನಲನ್ನು DTV ಕರ್ನಾಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಎಂದು ಬರೆಯಲು ಮರೆಯಬೇಡಿ. ಈ ದಿನ ಶುಭವಾಗಿರಲಿ. ಧನ್ಯವಾದಗಳು.